ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಟಾಪಿಕ್ IUI ವರ್ಸಸ್ IVI. IUI ಅಂದರೆ ಏನು, IVI ಅಂದರೆ ಏನು, ಎರಡು ಡಿಫ್ರೆಂಟ್. IUI ಅಂತಂದರೆ ಇಂಟ್ರಾ ಯೂಟ್ರೈನ್ ಇನ್ಸೆಮಿನೇಷನ್, IVI ಅಂತಂತಂದರೆ ಇಂಟ್ರಾ ವೆಜೈನಲ್ ಇನ್ಸೆಮಿನೇಷನ್. ಓಕೆ, ಸೊ IUIಗೂ IVIಗೂ ಏನು ಡಿಫ್ರೆನ್ಸು, IUIಯಿಂದ ಯಾರಿಗೆಲ್ಲ ಯೂಸ್ ಆಗುತ್ತೆ, IVI ಯಾರಿಗೆಲ್ಲ ಯೂಸ್ ಆಗುತ್ತೆ, IUI ಹೇಗೆ ಮಾಡೋದು, IVI ಹೇಗೆ ಮಾಡೋದು, ಸಕ್ಸಸ್ ರೇಟ್ ಏನೇನು, IUIದು ಸಕ್ಸಸ್ ರೇಟ್ ಏನು, IVIದು ಸಕ್ಸಸ್ ರೇಟ್ ಏನು ಅನ್ನೋದೇ ಇವತ್ತಿನ ವಿಡಿಯೋ. ಮತ್ತಕ್ತರ ನೋಡೋಣ ಬನ್ನಿ. ಸೊ ಫಸ್ಟು IUI ಅಂತಂದರೆ ಇಂಟ್ರಾ ಯುಟ್ರೈನ್ ಇನ್ಸೆಮಿನೇಷನ್. ಇದರಲ್ಲಿ ಏನು ಮಾಡ್ತಾರೆ, ಸೆಮೆನ್ ಸ್ಯಾಂಪಲ್ನ ಕಲೆಕ್ಟ್ ಮಾಡ್ತಾರೆ, ವಾಶ್ ಮಾಡ್ತಾರೆ, ಕಾನ್ಸಂಟ್ರೇಟೆಡ್ ಸ್ಪರ್ಮ್ನ ತೊಗೊತಾರೆ, ಕ್ಯಾಥೆಟರ್ ಯೂಸ್ ಮಾಡಿಕೊಂಡು ನಿಮ್ಮ ಯೂಟ್ರಸ್ಗೆ ಟ್ರಾನ್ಸ್ಫರ್ ಮಾಡ್ತಾರೆ. ಓಕೆ, ಯಾವಾಗ ಟ್ರಾನ್ಸ್ಫರ್ ಮಾಡ್ತಾರೆ, ಓವ್ಯುಲೇಷನ್ ಟೈಮಲ್ಲಿ ಟ್ರಾನ್ಸ್ಫರ್ ಮಾಡ್ತಾರೆ. ನಿಮ್ಮ ಓವ್ಯುಲೇಷನ್ ರೆಗ್ಯುಲರ್ ಆಗಿದ್ದು, ನಿಮಗೆ ಯಾವುದೇ ಥರನಾದ ಪೀರಿಯಡ್ ರಿಲೇಟೆಡ್, ನಿಮ್ಮ ಮೆನ್ಸ್ಟ್ರಲ್ ಸೈಕಲ್ ರಿಲೇಟೆಡ್ ಯಾವುದೇ ರೀತಿಯಾದಂತಹ ಪ್ರಾಬ್ಲಮ್ ಇಲ್ಲ ಅಂತಂತಂದರೆ ಡೈರೆಕ್ಟಾಗಿ ಓವ್ಯುಲೇಷನ್ ಯಾವಾಗ ಆಗ್ತಾ ಇದೆ ಅವಾಗ ನೋಟ್ ಮಾಡಿಕೊಂಡು ಅವತ್ತಿನ ದಿವಸ ಇನ್ಸೆಮಿನೇಷನ್ ಮಾಡ್ತಾರೆ. ಅಂದರೆ ಯೂಟ್ರಸ್ಗೆ ಡೈರೆಕ್ಟಾಗಿ ಟ್ರಾನ್ಸ್ಫರ್ ಮಾಡ್ತಾರೆ ಸ್ಪರ್ಮ್ನ. ಸಪೋಸ್ ಏನಾದರೂ ನಿಮಗೆ ಓವ್ಯುಲೇಷನ್ ರಿಲೇಟೆಡ್ ಏನಾದರೂ ಪ್ರಾಬ್ಲಮ್ಸ್ ಇತ್ತು ಅಂತಂತಂದರೆ ಓವ್ಯುಲೇಷನ್ನ ಟ್ರ್ಯಾಕ್ ಮಾಡ್ತಾರೆ, ಎಗ್ ಗ್ರೋತ್ನ ಮಾನಿಟರ್ ಮಾಡ್ತಾರೆ, ಓವ್ಯುಲೇಷನ್ ಇಂಡಕ್ಷನ್ ಮಾಡ್ತಾರೆ ಆ್ಯಂಡ್ HCG ಶಾರ್ಟ್ ಎಲ್ಲ ಕೊಟ್ಟು ಓವ್ಯುಲೇಷನ್ ಆಗೋ ಟೈಮನ್ನು ಕನ್ಫರ್ಮ್ ಮಾಡಿಕೊಂಡು ಆ ಟೈಮಲ್ಲಿ ನಿಮಗೆ ಇನ್ಸೆಮಿನೇಷನ್ ಮಾಡ್ತಾರೆ. ಓಕೆ, ದಿಸ್ ಇಸ್ IUI ಪ್ರಾಸೆಸ್. ಯೂಶ್ವಲ್ ಆಗಿ ಇದನ್ನು ಫಾಲೋ ಮಾಡ್ತಾರೆ IUI ಅಂತಂತಂದರೆ. ಇದು ಯಾರಿಗೆಲ್ಲ ಯೂಸ್ ಆಗುತ್ತೆ ಅಂತಂದರೆ ಮೈಲ್ಡ್ ಮೇಲ್ ಇನ್ಫರ್ಟಿಲಿಟಿ, ಅಂದರೆ ಗಂಡ್ಮಕ್ಳಲ್ಲಿ ಇನ್ಫರ್ಟಿಲಿಟಿ ಇದ್ದು ಆದರೆ ತುಂಬ ಸೀವಿಯರ್ ಏನಿಲ್ಲ, IUI ಮಾಡಿದ್ರೆ ಹೆಲ್ಪ್ ಆಗಬಹುದು ಅನ್ನೋ ಅಷ್ಟು ಮೇಲ್ ಇನ್ಫರ್ಟಿಲಿಟಿ ಇತ್ತು ಅಂತಂತಂದರೆ, ಇದರಲ್ಲಿ ಏನು ಅಂತಂದರೆ ವೆಜೈನಾ ಆ್ಯಂಡ್ ಸರ್ವಿಕ್ಸ್ನ ಸ್ಕಿಪ್ ಮಾಡಿ ಡೈರೆಕ್ಟಾಗಿ ಯೂಟ್ರಸ್ಸಿಗೆ ಬಂದುಬಿಡುತ್ತೆ ಸ್ಪರ್ಮ್. ಓಕೆ, ಈ ಡಿಸ್ಟೆನ್ಸ್ ಏನು ಟ್ರಾವೆಲ್ ಮಾಡಬೇಕಲ್ಲ ಸ್ಪರ್ಮು, ಈ ಡಿಸ್ಟೆನ್ಸ್ ಬೈಪಾಸ್ ಆಗುತ್ತೆ. ಓಕೆ, ಸೊ ಡೈರೆಕ್ಟಾಗಿ ಸ್ಪರ್ಮ್ಸು ಯೂಟ್ರಸ್ಸಿಗೆ ಬಂದುಬಿಡುತ್ತೆ. ಸೊ ಯೂಟ್ರಸ್ಸಿಂದ ಟ್ರಾವೆಲ್ ಮಾಡಿಕೊಂಡು ಫಾಲೋಪಿಯನ್ ಟ್ಯೂಬ್ಗೆ ಹೋಗಬೇಕು. ಯೂಶ್ವಲ್ ನಾರ್ಮಲ್ ನ್ಯಾಚುರಲ್ ಪ್ರಾಸೆಸ್ಸಲ್ಲಿ ವೆಜೈನಾ, ಸರ್ವಿಕ್ಸ್, ಅದಾದಮೇಲೆ ಯೂಟ್ರಸ್ಸಿಗೆ ಬರುತ್ತೆ. ಓಕೆ, ಸೊ ಈ ಪರ್ಟಿಕ್ಯುಲರ್ ಗ್ಯಾಪ್ನ ವೆಜೈನಾ ಆ್ಯಂಡ್ ಸರ್ವಿಕ್ಸ್ ಏನು ಗ್ಯಾಪ್ ಇರುತ್ತಲ್ಲ ಅದನ್ನು ಬೈಪಾಸ್ ಮಾಡ್ತಾರೆ IUIನಲ್ಲಿ. ಸೊ ಮೈಲ್ಡ್ ಮೇಲ್ ಇನ್ಫರ್ಟಿಲಿಟಿ ಇತ್ತು ಅಂತಂದರೆ ಅಂಥವ್ರಿಗೆ ಇದು ಯೂಸ್ ಆಗುತ್ತೆ. ಆ್ಯಂಡ್ ಮೇಲ್ ಇನ್ಫರ್ಟಿಲಿಟಿ ಇದ್ದು ಮೈಲ್ಡ್ ಆಗಿದ್ದು ಓವ್ಯುಲೇಷನ್ ರಿಲೇಟೆಡ್ಡು ಏನಾದರೂ ಪ್ರಾಬ್ಲಮ್ ಇತ್ತು ಅಂತಂತಂದರೆ ಅಂಥವರಿಗೆ ಇದು ಬೆಸ್ಟ್ ಆಪ್ಷನ್. ಓಕೆ, ಓವ್ಯುಲೇಷನ್ ರಿಲೇಟೆಡ್ ಏನು ಪ್ರಾಬ್ಲಮ್ ಇಲ್ಲ ಅಂದ್ರೂ ಮೇಲ್ ಇನ್ಫರ್ಟಿಲಿಟಿ ಇತ್ತು ಅಂತಂದರೆ ಇದನ್ನು ಯೂಶುವಲ್ ಆಗಿ ಮಾಡ್ತಾರೆ. ಆ್ಯಂಡ್ ಇದ್ರ ಜೊತೆಗೆ ಅನ್ಎಕ್ಸ್ಪ್ಲೇನ್ಡ್ ಇನ್ಫರ್ಟಿಲಿಟಿ ಅಂದರೆ ಎಲ್ಲ ಸರಿ ಇದೆ ಆಗ್ತಾ ಇಲ್ಲ, ಎಲ್ಲ ಸರಿ ಇದೆ ಆಗ್ತಾ ಇಲ್ಲ, ಏನು ರೀಸನ್ ಅಂತ ಗೊತ್ತಾಗ್ತಾ ಇಲ್ಲ, ಬ್ಲಡ್ ರಿಪೋರ್ಟ್ಸ್ ನಾರ್ಮಲ್ ಇದೆ, ಎಲ್ಲ ನಾರ್ಮಲ್ ಇದೆ ಆದರೂ ಆಗ್ತಾ ಇಲ್ಲ ಅನ್ನೋ ಅಂಥರದ್ದು ಏನಾದರೂ ಇತ್ತು ಅಂತಂದರೆ ಫಾಲಿಕ್ಯುಲರ್ ಸ್ಟಡಿ ಮಾಡಿರ್ತಾರೆ, ಆಗಿರೋದಿಲ್ಲ, ಓವ್ಯುಲೇಷನ್ ಇಂಡಕ್ಷನ್ ಮಾಡಿರ್ತಾರೆ, ಆಗಿರೋದಿಲ್ಲ. ಸೊ ನೆಕ್ಸ್ಟ್ ಲೆವೆಲ್ ಆಫ್ ಟ್ರೀಟ್ಮೆಂಟ್ಗೆ IUIನ ಯೂಸ್ ಮಾಡ್ತಾರೆ. ಇದ್ರ ಜೊತೆಗೆ ಸರ್ವೈಕಲ್ ಮ್ಯೂಕಸ್ ರಿಲೇಟೆಡ್ ಏನಾದರೂ ಪ್ರಾಬ್ಲಮ್ ಇತ್ತು ಅಂತಂತಂದರೆ ಹೆಣ್ಮಕ್ಳಿಗೆ, ಒಬ್ಬೊಬ್ಬರಿಗೆ ಸರ್ವೈಕಲ್ ಮ್ಯೂಕಸ್ಸು ಹೆಲ್ಪ್ಫುಲ್. ಯೂಶುವಲ್ ಆಗಿ ಓವ್ಯುಲೇಷನ್ ಟೈಮಲ್ಲಿ ಸರ್ವೈಕಲ್ ಮ್ಯೂಕಸ್ ಟೆಕ್ಸ್ಚರ್ ಚೇಂಜ್ ಆಗುತ್ತೆ. ಸೊ ಆ ಟೆಕ್ಸ್ಚರ್ ಯಾವ ರೀತಿ ಚೇಂಜ್ ಆಗುತ್ತೆ ಅಂತಂತಂದರೆ ಆ ಮೀಡಿಯಮಲ್ಲಿ ಸ್ಪರ್ಮ್ ಈಸಿಯಾಗಿ ಸ್ವಿಮ್ ಮಾಡಿಕೊಂಡು ಮುಂದಕ್ಕೆ ಹೋಗುತ್ತೆ. ಓಕೆ, ಬಟ್ ಯಾರಿಗೆಲ್ಲ ಸರ್ವೈಕಲ್ ಮ್ಯೂಕಸ್ ಪ್ರಾಬ್ಲಮ್ ಇರುತ್ತೆ ಅಂಥವ್ರಿಗೆ ಎಷ್ಟು ಥಿಕ್ ಆಗಿಬಿಡುತ್ತೆ ಅಂದರೆ ಸರ್ವೈಕಲ್ ಮ್ಯೂಕಸ್ಸು ಸ್ಪರ್ಮ್ ಸ್ವಿಮ್ ಮಾಡಿಕೊಂಡು ಮುಂದಕ್ಕೆ ಹೋಗೋದಕ್ಕೆ ಆಗೋದಿಲ್ಲ. ಓಕೆ, ಸೊ IUIನಲ್ಲಿ ಏನಾಗುತ್ತೆ, ಸರ್ವೈಕಲ್ ಮ್ಯೂಕಸ್ ಪ್ರಾಬ್ಲಮ್ ಇದ್ದಂಥವ್ರಿಗೆ ಈ ಸ್ಪರ್ಮ್ ಅಲ್ಲೇ ಏನಂತಾರೆ ಮುಂದಕ್ಕೆ ಹೋಗೋಕ್ಕಾಗದೆ ಅಲ್ಲೇ ಬ್ಯಾರಿಯರ್ ಥರ ತಡೆಯುವಂಥ ಕೆಲಸ ಏನು ಮಾಡುತ್ತಲ್ಲ ಸರ್ವೈಕಲ್ ಮ್ಯೂಕಸ್ಸು, ಆ ಥರ ಪ್ರಾಬ್ಲಮ್ ಇತ್ತು ಅಂತಂದರೆ ಅಂಥವ್ರಿಗೆಲ್ಲ IUI ಹೆಲ್ಪ್ ಆಗುತ್ತೆ. ಓಕೆ, ಈ ಬ್ಯಾರಿಯರ್ನ ಡೈರೆಕ್ಟಾಗಿ ಕ್ರಾಸ್ ಮಾಡಿ ಯೂಟ್ರಸ್ಗೆ ಹೋಗ್ಬಿಡುತ್ತೆ ಸ್ಪರ್ಮ್, ಆಯಿತಾ. ಸೊ ಹಾಗಾಗಿ ಸರ್ವೈಕಲ್ ಮ್ಯೂಕಸ್ ರಿಲೇಟೆಡ್ ಏನಾದರೂ ಪ್ರಾಬ್ಲಮ್ ಇತ್ತು ಅಂತಂದ್ರೂ ಕೂಡ IUI ತುಂಬಾ ಹೆಲ್ಪ್ ಮಾಡುತ್ತೆ. ನೆಕ್ಸ್ಟು IVI ಅಂತಂದರೆ ಇಂಟ್ರಾ ವೆಜೈನಲ್ ಇನ್ಸೆಮಿನೇಷನ್. ಇದು ಹೋಮ್ ಬೇಸ್ಡ್ ಮೆಥಡ್, ಅಂದರೆ ಮನೆಯಲ್ಲೇ ಮಾಡೋ ಅಂಥದ್ದು. ಇದರಲ್ಲಿ ಏನು ಮಾಡ್ತಾರೆ, ಸೆಮೆನ್ ಸ್ಯಾಂಪಲ್ನ ಕಲೆಕ್ಟ್ ಮಾಡ್ಕೊತಾರೆ, ಆಮೇಲೆ ಸಿರಂಜ್ ಅಥವಾ ಸರ್ವೈಕಲ್ ಕಪ್ನ ಯೂಸ್ ಮಾಡಿಕೊಂಡು ವೆಜೈನಾನಲ್ಲಿ ಟ್ರಾನ್ಸ್ಫರ್ ಮಾಡ್ಕೊತಾರೆ. ಓಕೆ, ಯಾರು ಈಗ ನಾನು ಮಾಡ್ಕೋಬೇಕು ಅಂತಂದರೆ ನಾನೇ ಹಸ್ಬೆಂಡ್ ಕಡೆಯಿಂದ ಸ್ಪರ್ಮ್ನ ಕಲೆಕ್ಟ್ ಮಾಡಿಕೊಂಡು ಅದನ್ನು ಸರ್ವೈಕಲ್ ಕಪ್ ಅಥವಾ ಸಿರಿಂಜಲ್ಲಿ ತೊಗೊಂಡು ಫೀಡ್ ಮಾಡಿಕೊಂಡು ವೆಜೈನಾನಲ್ಲಿ ನಾನೇ ಇನ್ಸರ್ಟ್ ಮಾಡ್ಕೊಳ್ಳೋದು. ಓಕೆ, ಸೊ ಎಲ್ಲಿ ಇನ್ಸರ್ಟ್ ಮಾಡ್ತೀನಿ, ವೆಜೈನಾನಲ್ಲಿ ಮಾತ್ರ ಇನ್ಸರ್ಟ್ ಮಾಡ್ತೀನಿ, ಯೂಟ್ರಸ್ವರೆಗೂ ಎಲ್ಲ ಹೋಗೋದಿಲ್ಲ. ಓಕೆ, ಸೊ ಇದು ಹೇಗೆ ಅಂತಂದರೆ ಮನೆಯಲ್ಲಿ ಮಾಡ್ಕೊತೀವಿ,
ಆಮೇಲೆ ಪ್ರೈಸ್ ಕಮ್ಮಿ, ಯಾರ್ದು ಹೊರಗಿನ ಇಂಟರ್ವೆನ್ಷನ್ ಯಾರ್ದು ಇರೋದಿಲ್ಲ, ನಿಮಗೆ ಬೇಕಾದಾಗ ನೀವು ಮಾಡ್ಕೋಬೋದು, ಹಾಸ್ಪಿಟಲಿಗೆ ಹೋಗೋ ಅಷ್ಟು ಅವಶ್ಯಕತೆ ಇರಲ್ಲ, ರಿಪೀಟೆಡ್ ಸ್ಕ್ಯಾನ್ಸು ಆ ಥರದ್ದೇನು ಮಾಡೋಷ್ಟು ಅವಶ್ಯಕತೆ ಇರೋದಿಲ್ಲ. ಆ್ಯಂಡ್ ಲೋ ಟೆಕ್ನಾಲಜಿ, ಅಂದರೆ ಕ್ಯಾಥೆಟರ್ ಹಾಕಬೇಕು, ಟ್ರ್ಯಾಕ್ ಮಾಡಬೇಕು ಅಂಥದ್ದೇನೂ ಇರೋದಿಲ್ಲ, ಡಾಕ್ಟರ್ ಬೇಕೇ ಅಂತ ಏನಿರೋದಿಲ್ಲ. ನೀವು ಮನೆಯಲ್ಲೇ ಮಾಡ್ಕೊಳ್ಳೋದ್ರಿಂದ ಕಾಮಾಗಿ ಆರಾಮಾಗಿ ಮಾಡ್ಕೋಬೋದು. ಯಾರಿಗೆಲ್ಲ ಈ ಹಾಸ್ಪಿಟಲ್ ವಿಸಿಟ್ಸಿಂದ ಅಥವಾ ಇನ್ಸೆಮಿನೇಷನಿಂದ, ಈಗ ಕೆಲವೊಂದಿಷ್ಟು ಜನ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿದ್ರು IUI ಟೈಮ್ನಲ್ಲಿ ಸರ್ವಿಕ್ಸ್ ತುಂಬ ಟೈಟಾಗಿ ಕ್ಯಾಥೆಟರ್ನ ಇನ್ಸರ್ಟ್ ಮಾಡೋದಕ್ಕೆ ಆಗದೆ IUIನ ಕ್ಯಾನ್ಸಲ್ ಮಾಡಿರೋ ಅಂತಹ ಎಷ್ಟೋ ಎಕ್ಸಾಂಪಲ್ಸ್ ಇದೆ. ಸೊ ಅಂಥವರೆಲ್ಲ, ಸೊ ಅಲ್ಲಿ ಹಾಸ್ಪಿಟಲಿಗೆ ಹೋದ ತಕ್ಷಣ ಆಗೋವಂಥ ನರ್ವಸ್ನೆಸ್ನಿಂದ IUI ಮಾಡ್ಕೊಳಕ್ಕೆ ಆಗದೇ ಇರೋ ಅಂಥವ್ರು IVIನ ಟ್ರೈ ಮಾಡ್ಬೋದು. ಓಕೆ, IVIನ ನೆಗೆಟಿವ್ ಪಾಯಿಂಟ್ ಏನು ಅಂತಂದರೆ, ಸಕ್ಸಸ್ ರೇಟು IUIಗೆ ಕಂಪೇರ್ ಮಾಡಿದ್ರೆ ಇದರ IVIನ ಸಕ್ಸಸ್ ರೇಟು ಕಮ್ಮಿ. ಯಾಕೆ ಅಂತಂತಂದರೆ IUIನಲ್ಲಿ ಸ್ಪರ್ಮ್ ಅಥವಾ ಸೆಮನ್ ಡೈರೆಕ್ಟಾಗಿ ಯೂಟ್ರಸ್ಸಿಗೆ ಟ್ರಾನ್ಸ್ಫರ್ ಮಾಡಿಬಿಡ್ತಾರೆ. ಅಂದರೆ ಸರ್ವಿಕ್ಸ್ ಆ್ಯಂಡ್ ವೆಜೈನನ್ನು ಬೈಪಾಸ್ ಮಾಡಿ ಸೀದಾ ಯೂಟ್ರಸ್ಸಿಗೆ ಹೋಗ್ಬಿಡುತ್ತೆ ಸ್ಪರ್ಮ್ಸ್, ಆಯಿತಾ. ಬಟ್ IVIನಲ್ಲಿ ನ್ಯಾಚುರಲ್, ಇಟ್ಸ್ ಮೋರ್ ನ್ಯಾಚುರಲ್. ಸೊ ಹಾಗಾಗಿ ವೆಜೈನ ಕ್ರಾಸ್ ಮಾಡಿಕೊಂಡು ಆಮೇಲೆ ಸರ್ವಿಕ್ಸ್ನ ಕ್ರಾಸ್ ಮಾಡಿಕೊಂಡು ಆಮೇಲೆ ಯೂಟ್ರಸ್ಸಿಗೆ ಹೋಗಿ ರೀಚ್ ಆಗಬೇಕಾಗುತ್ತೆ. ಆ್ಯಂಡ್ ಯಾರಿಗೆಲ್ಲ ಸಪೋಸ್ ಏನಾದರೂ ಮೇಲ್ ಇನ್ಫರ್ಟಿಲಿಟಿ, ಮೈಲ್ಡಾಗಿ ಮೇಲ್ ಇನ್ಫರ್ಟಿಲಿಟಿ ಇತ್ತು ಅಂತಂತಂದರೆ ದೆನ್ ಆಬ್ವಿಯಸ್ಲಿ ಡಿಫಿಕಲ್ಟಿ ಇರುತ್ತೆ, ಯಾಕಂತಂದರೆ ನ್ಯಾಚುರಲ್ ಆಗಿಯೇ ಹೋಗಬೇಕಲ್ವ. ಸೊ ಹಾಗಾಗಿ ಆ್ಯಂಡ್ ಓವುಲೇಷನ್ ರಿಲೇಟೆಡ್ ಏನಾದರೂ ಪ್ರಾಬ್ಲಮ್ಸ್ ಇತ್ತು ಅಂತಂದ್ರೂ ಕೂಡ ಈ IVIಯಿಂದ ಏನೂ ಯೂಸ್ ಆಗೋಲ್ಲ, ಯಾಕಂತಂದರೆ ಇಟ್ಸ್ ನಥಿಂಗ್ ಬಟ್ ನ್ಯಾಚುರಲ್. ನಾರ್ಮಲಾಗಿ ಹೇಗೆ ಟ್ರೈ ಮಾಡ್ತೀರಾ ಅದೇ ಅಲ್ವಾ IVI ಅಂತಂತಂದರೆ, ಸ್ವಲ್ಪ ಮಾತ್ರ ಚೇಂಜ್ ಇರೋದ್ರಿಂದ, ಮೋರ್ ಆಫ್ ನ್ಯಾಚುರಲ್ ಆಗಿರೋದ್ರಿಂದ ಓವುಲೇಷನ್ ರಿಲೇಟೆಡ್ ಏನಾದರೂ ಪ್ರಾಬ್ಲಮ್ ಇತ್ತು ಅಂತಂತಂದರೆ ಯೂಶ್ವಲ್ ಆಗಿ ಸಕ್ಸಸ್ ಆಗೋದಿಲ್ಲ. ಆ್ಯಂಡ್ ಮೇಲ್ ಇನ್ಫರ್ಟಿಲಿಟಿ ಸ್ವಲ್ಪ ಮಟ್ಟಿಗೆ ಏನಾದರೂ ಇತ್ತು ಅಂತಂತಂದ್ರೂ ಆವಾಗ ಸಕ್ಸಸ್ ರೇಟು ಕಮ್ಮಿ ಇರುತ್ತೆ. IUIಗೂ IVIಗೂ ಡಿಫ್ರೆನ್ಸ್ ಏನು ಅಂತಂತಂದರೆ, ಫಸ್ಟು IUIನಲ್ಲಿ ಸ್ಪರ್ಮ್ಸ್ನ ಯೂಟ್ರಸಲ್ಲಿ ಪ್ಲೇಸ್ ಮಾಡ್ತಾರೆ, ಆದರೆ IVIನಲ್ಲಿ ಸ್ಪರ್ಮ್ನ ವೆಜೈನಲ್ಲಿ ಪ್ಲೇಸ್ ಮಾಡ್ತಾರೆ. ಇದು IUIನ ಎಲ್ಲಿ ಮಾಡ್ತಾರೆ? ಹಾಸ್ಪಿಟ್ಲಲ್ಲಿ ಕಂಪಲ್ಸರಿ IUIನ ಕಂಪಲ್ಸರಿ ಹಾಸ್ಪಿಟ್ಲಲ್ಲಿ ಮಾಡ್ತಾರೆ, ಆದರೆ IVIನ ಮನೆಯಲ್ಲಿ ಕೂಡ ಮಾಡ್ಕೋಬಹುದು. ಸ್ಪರ್ಮ್ ಪ್ರಿಪ್ರೇಷನ್ ಏನು ಅಂತಂತಂದರೆ, IUIನಲ್ಲಿ ವಾಶ್ ಮಾಡಿ ಕಾನ್ಸಂಟ್ರೇಟೆಡ್ ಸ್ಪರ್ಮ್ಸ್ನ ಯೂಸ್ ಮಾಡ್ತಾರೆ, ಆದರೆ IVIನಲ್ಲಿ ಆ್ಯಸ್ ಇಟ್ ಈಸ್ ಸೆಮನ್ ಏನು ಕಲೆಕ್ಟ್ ಆಗುತ್ತಲ್ಲ ಅದನ್ನೇ ಇನ್ಸರ್ಟ್ ಮಾಡ್ಕೊಳ್ಳೋದು. ಓಕೆ, ಇನ್ವೇಸಿವ್ನೆಸ್ ಅಂತಂದರೆ, ಈಗ ಕ್ಯಾಥೆಟರ್ ಹಾಕಬೇಕು ಅಂತಂತ ಹೇಳಿ IUI ಟೈಮ್ನಲ್ಲಿ ಸ್ವಲ್ಪದ ಮಟ್ಟಿಗೆ ಪೇನ್ ಆಗುತ್ತೆ ಆ್ಯಂಡ್ ಸ್ಪ್ಯಾಟುಲಾ ಎಲ್ಲ ಯೂಸ್ ಮಾಡ್ತಾರೆ IUI ಟೈಮಲ್ಲಿ. ಓಕೆ, ಆದರೆ IVIಯಲ್ಲಿ ಏನು ಆ ಥರ ಏನು ಯೂಸ್ ಮಾಡೋದಿಲ್ಲ. ಸಕ್ಸಸ್ ರೇಟು ಕಂಪೇರ್ ಮಾಡಿದ್ರೆ IUIದು ಸಕ್ಸಸ್ ರೇಟು ಜಾಸ್ತಿ, ಯಾಕಂತಂದರೆ ಅಲ್ಲಿ ಬೈಪಾಸ್ ಆಗುತ್ತೆ ಸ್ಪರ್ಮು ಆ್ಯಂಡ್ ಕಾನ್ಸಂಟ್ರೇಟೆಡ್ ಸ್ಪರ್ಮ್ನ ಯೂಸ್ ಮಾಡೋದ್ರಿಂದ IUIನಲ್ಲಿ. ಆ್ಯಂಡ್ ಓವುಲೇಷನ್ ಇಂಡಕ್ಷನ್ನೂ ಮಾಡ್ತಾರೆ ಇನ್ ಕೇಸ್ ಬೇಕಾಗಿತ್ತು ಅಂತಂದರೆ, ನೆಸೆಸಿಟಿ ಇತ್ತು ಅಂತಂದರೆ. ಸೊ ಹಾಗಾಗಿ IUI ಸಕ್ಸಸ್ ರೇಟು ಸ್ವಲ್ಪ ಜಾಸ್ತಿ, ಆದರೆ IVIನಲ್ಲಿ ಸಕ್ಸಸ್ ರೇಟ್ ಕಮ್ಮಿ, ಯಾಕಂತಂದರೆ ಅನ್ವಾಶ್ಡ್ ಏನು ಯೂಸ್ ಮಾಡದೆ, ಅಂದರೆ ಸೆಮೆನ್ ಆ್ಯಸ್ ಇಟ್ ಈಸ್ನ ಯೂಸ್ ಮಾಡ್ತಾರೆ ಒಂದು. ಆ್ಯಂಡ್ ಓವುಲೇಷನ್ ಇಂಡಕ್ಷನ್ನು ಅಥವಾ ಬೇರೆ ಯಾವುದಾದ್ರೂ ಫರ್ಟಿಲಿಟಿ ಮೆಡಿಸಿನ್ಸು ಆ ಥರದ್ದು ಏನೂ ಕೊಟ್ಟಿರೋದಿಲ್ಲ. ಸೊ ಹಾಗಾಗಿ ಏನಾದರೂ ಓವುಲೇಷನ್ ರಿಲೇಟೆಡ್ ಏನಾದರೂ ಪ್ರಾಬ್ಲಮ್ ಇತ್ತು ಅಂತಂತಂದರೆ ಸಕ್ಸಸ್ ರೇಟು ಕಮ್ಮಿ ಇರುತ್ತೆ. ಆ್ಯಂಡ್ IUIದು ಕಾಸ್ಟು ಕಂಪೇರೇಟಿವ್ಲಿ ಸ್ವಲ್ಪ ಜಾಸ್ತಿ. IVIಗೆ ಕಂಪೇರ್ ಮಾಡಿದ್ರೆ IUI ಕಾಸ್ಟು ಜಾಸ್ತಿ, ಆದರೆ IVIದು ಕಮ್ಮಿ. ಆ್ಯಂಡ್ IUI ರೇಟೂ ಕೂಡ IVIದು ಫಿಕ್ಸ್ಡ್, ಆಯಿತಾ. ಯಾವ ಕಂಪ್ನಿ IVI ಕಿಟ್ನ ನೀವು ಯೂಸ್ ಮಾಡ್ತೀರಾ ಅದು ಯೂಸ್ ಆಗುತ್ತೆ ಅಷ್ಟೇ. ಆದರೆ IUIದು ನೀವು ಯಾವ ಹಾಸ್ಪಿಟಲ್ ತೋರಿಸ್ಕೊತಾ ಇದ್ದೀರಾ, ಯಾವ ಕ್ಲಿನಿಕ್ಕು, ಯಾವ ಊರು, ಯಾವ ಡಾಕ್ಟರು ಅನ್ನೋ ಆಧಾರದ ಮೇಲೆ IUI ಪ್ರೈಸ್ ಕೂಡ ಡಿಪೆಂಡ್ ಆಗುತ್ತೆ. ಆ್ಯಂಡ್ ಯಾರಿಗೆಲ್ಲ IUI ಯಾರಿಗೆ ಯೂಸ್ ಆಗುತ್ತೆ ಅಂತಂದರೆ, ಮೈಲ್ಡ್ ಇನ್ಫರ್ಟಿಲಿಟಿ ಇದ್ದವ್ರಿಗೆ, ಸರ್ವೈಕಲ್ ಇಶ್ಯೂಸ್ ಇದ್ದವ್ರಿಗೆ ಯೂಸ್ ಆಗುತ್ತೆ. ಈಗ IVI ಯಾರಿಗೆ ಯೂಸ್ ಆಗುತ್ತೆ ಅಂತಂದರೆ, ಯಾರು ಸ್ಪರ್ಮ್ನ ಬೇಕಾದ್ರೂ ಯೂಸ್ ಮಾಡ್ಬೋದು, ಡೋನರ್ ಸ್ಪರ್ಮ್ನ ಕೂಡ ಯೂಸ್ ಮಾಡ್ಬೋದು, ಯಾರಿಗೂ ಹೇಳೋ ಅಷ್ಟು ಅವಶ್ಯಕತೆ ಇಲ್ಲ. ಆ್ಯಂಡ್ ಯಾರಿಗೆಲ್ಲ ಫರ್ಟಿಲಿಟಿ ಇಶ್ಯೂಸ್, ಯಾವುದೇ ರೀತಿಯಾದಂಥ ಹೆಣ್ಮಕ್ಳಿಗೆ ಯಾವುದೇ ರೀತಿಯಾದಂಥ ಫರ್ಟಿಲಿಟಿ ಇಶ್ಯೂ ಇಲ್ಲ ಅಂತಂದರೆ ಅಂಥವ್ರಿಗೆಲ್ಲ IVI ಖಂಡಿತವಾಗ್ಲೂ ಯೂಸ್ ಆಗುತ್ತೆ. ಓಕೆ, ಸೊ ಇದಿಷ್ಟೇ IUIಗೂ IVIಗೂ ಡಿಫ್ರೆನ್ಸು. ಆ್ಯಂಡ್ ಇದ್ರ ಬಗ್ಗೆ ಮತ್ತೇನಾದರೂ ಡೌಟ್ಸ್ ಇತ್ತು ಅಂತಂತಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಖಂಡಿತವಾಗ್ಲೂ ಉತ್ತರ ಕೊಡೋಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಅಂತ ಅನ್ನಿಸ್ತಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಶೇರ್ ಮಾಡಿ, ಆ್ಯಂಡ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಕೂಡ ಮಾಡಿ. ಧನ್ಯವಾದ.